ಇದು ಒಂದು ಗಿಡ ಅಂತ ಹೇಳಿದ್ರೆ ಬೀಳು. ಕೇವಲ ಮಣ್ಣಿಲ್ಲದೆ ಬದುಕುವಂಥ ಜೀವ ಅಂತ ಹೇಳಿದ್ರೆ ಇದು ಒಂದು ಬೀಳು. ಇದಕ್ಕೆ ಮಣ್ಣು ಬೇಡ. ಅದೇ ರೀತಿಯಲ್ಲಿ ಮರದಲ್ಲಿ ಒಂದು ಬೆಳೀತದೆ. ಅದಕ್ಕೇನು ಹೇಳ್ತಾರೆ ಅಂತ ಹೇಳಿದ್ರೆ, ಮರದ ಗಾಳಿ ಒಳಗೆ ಒಂದು ಗಿಡ ಬೆಳೀತದೆ, ಅದಕ್ಕೆ ಮಣ್ಣು ಬೇಡ, ಮಣ್ಣು ಬೇಕಾಗೋದಿಲ್ಲ ಅದಕ್ಕೆ. ಅದೇ ರೀತಿಯಲ್ಲಿ ಇದು ಒಂದು ಬೀಳು. ಇದಕ್ಕೆ ಮಣ್ಣಿನ ಅಂಶ ಬೇಡ, ಕೇವಲ ನೀರಿನ ಅಂಶ ಮಾತ್ರ ಬೇಕಾಗುವಂಥದ್ದು. ಹಾಗೆಯೇ ಈಗ ನಮ್ಮ ಎಲ್ಲ ಅಂತ ಹೇಳಿದ್ರೆ ನಮ್ಮ ಕೂಲಿ ಕಾರ್ಮಿಕರು ಅಂತ ಹೇಳಿದ್ರೆ ಸಾಗುವಳಿ ಮಾಡುವಂಥದ್ದು ಅಂತೇಳಿ ನಾವು ಹೇಳ್ತೇವೆ. ಗದ್ದೆ ಬೇಸಾಯ ಅಂತ ಒಂದು ಪ್ರತಿಯೊಬ್ಬರು ಮಾಡ್ತಾರೆ. ಈಗ ಅದೇ ಸಮಯ ಎಲ್ಲರೂ ಈಗ ಅದರಲ್ಲಿರ್ತಾರೆ ಗಮನದಲ್ಲಿ. ಏನಂತ ಹೇಳಿದ್ರೆ ಸಾಗುವಳಿ ಮಾಡಬೇಕು, ದುಡಿಬೇಕು, ಅಥವಾ ದೊಡ್ಡವರೆಲ್ಲ ಗೇಣಿ ಕೊಡ್ತಾರೆ ಸಾಗುವಳಿ, ಹೀಗೆ ಕಷ್ಟಪಡುವಂಥದ್ದು, ಈಗ ಬೀಜ ನೆಡುವಂಥದ್ದು. ಈಗಂತ ಹೇಳಿದ್ರೆ ಒಂದು ಜನರಿಗೆ ಖುಷಿಯಾಗುವಂಥದ್ದು. ಖುಷಿ ಅಂತ ಹೇಳಿದ್ರೆ ಈಗ ಬೇಸಾಯ ಮಾಡುವಂಥದ್ದು, ಗೊಬ್ಬರ ಹಾಕುವಂಥದ್ದು, ಹೊತ್ತು ಕಡಿಯುವಂಥದ್ದು, ಹೂಡುವಂಥದ್ದು. ಹಾಗೆ ಒಂದು ಈಗ ಪ್ರತಿಯೊಂದು ವ್ಯಕ್ತಿಗಳು ಕೇವಲ ಮನುಷ್ಯರು ಈ ಗದ್ದೆ ಬದಿಯಲ್ಲಿ ಇರ್ತಾರೆ ವಿನಃ ಯಾರು ಪ್ಯಾಟೆ ಕಡೆ ಇರುವುದಿಲ್ಲ. ಯಾಕಂತ ಹೇಳಿದ್ರೆ ಅವ್ರಿಗೊಂದು ಇದು ಇಂಟ್ರೆಸ್ಟ್ ಅಂತ ಹೇಳ್ಬೋದು. ಮತ್ತು ನಮ್ಮ ಹೊಟ್ಟೆಗಾಗಿ, ಕೇವಲ ಹೊಟ್ಟೆಗಾಗಿ ಅಂತ ಹೇಳಿದರೆ ಅನ್ನ ಅಂತ ಹೇಳ್ತೇವೆ ನಾವು. ಅನ್ನ ಅದು ಊಟ ಮಾಡಲಿಕ್ಕೆ ಇದರಲ್ಲಿ ಬೆಳೆದರೆ ಸಾಕಾಗುವುದಿಲ್ಲ. ಆದರೂ ಕೆಲವರಿಗೆಲ್ಲ ಮನೆಗೆ ಸಾಕೋಷ್ಟು ಸಾಗುವಳಿ ಇರ್ತದೆ. ಅದೇ ರೀತಿಯಲ್ಲಿ ಈಗ ನಾವು ಹೊರದೇಶದಿಂದ ಇದಕ್ಕೆ ಹೊಂಗೆ ಹಣ್ಣು ಬಂದರೆ ಕರಿತೇವೆ. ನೋಡಿ, ಇದೆಲ್ಲ ತಿನ್ನುವಂಥದ್ದು, ಮನುಷ್ಯ ತಿನ್ನುವಂಥದ್ದು. ನೋಡಿ, ಗಿಡ ಮರಗಳೆಲ್ಲ ಏನು ನಗಾಡ್ತಾ ಉಂಟು ನೋಡಿ. ಯಾಕಂತ ಹೇಳಿದ್ರೆ ಈಗ ಮಳೆ ಬಂದಿದೆಯಲ್ಲ, ಹಾಗಾಗಿ ನಾವು ಹೇಳುವಂಥದ್ದು, ಮಳೆ ಜಾಸ್ತಿ ಆದ ಕೂಡಲೇ ನಾವು ಬೈಯೋದು, ಬಿಸಿಲಾದಾಗ ನಾವು ಬೈಯೋದು. ಯಾರಿಗೆ? ದೇವರಿಗೆ ಭಾರಿ ಕಷ್ಟ. ಯಾಕಂತ ಹೇಳಿದ್ರೆ ಯಾವ ರೀತಿ ನಾವು ನಡ್ಕೊಂಡು ಹೋದರೂ ನಾವು ಜನರಿಗೆ ಸರಿಯಾಗಿ ನಡೀಲಿಕ್ಕೆ ಆಗೋದಿಲ್ಲ ಅಂತೇಳಿ. ನೋಡಿ, ಇಲ್ಲಿ ಎಷ್ಟು ಉಂಟು ನೋಡಿ. ಇದೆಲ್ಲ ತಿನ್ನುವ ಸೊತ್ತು. ಇದು ಆ್ಯಕ್ಚುಲಿ ಈಗ ತಿನ್ನುವಂಥದ್ದಲ್ಲ, ಅದೊಂದರೆ ಸಣ್ಣದಾಗಿರುವಂಥ ಮಿಡಿ ಅಂತ ಹೇಳ್ತೇವೆ ನಾವು. ಅದು ಮಿಡಿ ಬರುವಾಗ ಮಾತ್ರ ತಿನ್ನುವಂಥದ್ದು. ಅದಕ್ಕೆ ಹೇಳುವಂಥದ್ದು ಮಿಟ್ಟಿ ಅಂತ ಹೇಳ್ತೇವೆ ನಾವು ಕನ್ನಡದಲ್ಲಿ. ಮಿಟ್ಟಿ ಅಂತ ಹೇಳ್ತೇವೆ. ಇದನ್ನೆಲ್ಲ ತಿಂದರೆ, ಮುಂಚೆಲ್ಲ ಇದನ್ನೆಲ್ಲ ತಿಂದ್ಕೊಂಡು ನಾವು ಕಾಲ ಮಾಡ್ತಾಯಿತ್ತು. ಗರ್ಚಿನಕಾಯಿ ಬಜ್ಜಿ, ಮಾವಿನಕಾಯಿ ಬಜ್ಜಿ, ತೂರು ಮೆಣಸಿನ ಬಜ್ಜಿ. ಈಗ ಕಾಲ ಚೇಂಜ್ ಆಗ್ತಾ ಬಂದಿತ್ತು. ಈಗಳ ಜನರು ತಿನ್ನುವಂಥದ್ದು ಏನಂತ ಹೇಳಿದ್ರೆ ಆರೋಗ್ಯಕ್ಕೆ ಹಾನಿಕರ ಆಗುವಂಥದ್ದು. ಹಾನಿಕರ ಅಂತ ಹೇಳಿದರೆ ಕಬಾಬು, ಚಿಲ್ಲಿ, ಗೋಬಿ ಮಂಚೂರಿ ಮತ್ತು ನಾನಾ ರೀತಿ ಇತ್ತು. ಬೋನ್ಲೆಸ್ ಚಿಲ್ಲಿ ಮತ್ತು ಎಗ್ ಫ್ರೈಡ್ ರೈಸ್ ಇಂಥೆಲ್ಲ ಅದು ಮನುಷ್ಯ ತಿನ್ನುವಂಥದ್ದೇ ಅಲ್ಲ ಅಂದರೆ ವಾದ ಮಾಡೋಕ್ಕಿಲ್ಲ. ಅದು ಅಂದರೆ ಅದು ಒಂದು ವ್ಯಾಪಾರ ಅಂತ ಹೇಳ್ತಾರೆ. ಅವರು ವ್ಯಾಪಾರ ಮಾಡುವಂಥದ್ದು. ಆದರೆ ವ್ಯಾಪಾರ ಮಾಡೋದು ₹1 ಜಾಸ್ತಿ ಆದರೂ ಅಡ್ಡಿಲ್ಲ. ದಯವಿಟ್ಟು ಇದು ಕಂಜೂಸ್ ಮಾಡೋರಿಗೆ ಹೇಳುವಂಥ ಮಾತು. ನಾವು ಒಂದು ಹೋಟ್ಲಲ್ಲಿ ಹೋದಾಗ ₹20ಗೆ 10 ಪೀಸ್ ಕೊಡ್ತಾರೆ. ಅದೇ ಕೂಡ ನಮ್ಗೆ ಖುಷಿ ಆಗ್ತದೆ. ಇನ್ನೊಂದು ದಿಕ್ಕಿಗೆ ಹೋದಾಗ ಅವರು 4 ಪೀಸ್ ಕೊಡ್ತಾರೆ. ಅದರಲ್ಲಿ ವ್ಯತ್ಯಾಸ ಏನಂತ ಹೇಳಿದರೆ ನೀವು ನೋಡಬೇಕು. ಅದರಲ್ಲಿ ವ್ಯತ್ಯಾಸ ಬರುವಂಥದ್ದು ಏನಂತೇಳಿ ಕೇಳಬೇಕು ನನ್ನ ಹತ್ರ. ಅವರು 1 ತಿಂಗಳು 2 ತಿಂಗಳು ಶ್ರೀ ಕುಟುಂಬತ್ತ ಪಂಜುಳ್ಳಿ ದೇವಸ್ಥಾನ ಹೆಗ್ಗುಂಜಿ ಹೊಸಮಕ್ಕಿ ಅದಂತ ಹೇಳಿದರೆ ಅವರಿಗೇನಂತ ಹೇಳಿದ್ರೆ ಕಂಜೂಸ್ ಮಾಡೋರಿಗೆ ಮಾತ್ರ ಇದು ಉಳಿತಾಯ ಯೋಜನೆ ಅಂತ ಹೇಳ್ತೇವೆ ನಾವು. ಉಳಿತಾಯ ಮಾಡೋರಿಗೆ ಮಾತ್ರ ಅದು ಅವ್ರಿಗೆ ಇಷ್ಟ ಆಗಿ ಕಾಣ್ತದೆ. ಇದು
ಚಿಕ್ಕು ದೇವಸ್ಥಾನ. ಇದು ನಮ್ಮ ಎಲ್ಲರ ಕುಟುಂಬಕ್ಕೆ ಸೇರಿದಂಥ ಚಿಕ್ಕು ದೇವಸ್ಥಾನ, ಹೆಗ್ಗುಂಜಿ ಹೊಸಮಕ್ಕಿ. ಹಾಗೆ ಇತರ ದೇವರುಗಳು ಅಂತ ಹೇಳಿದ್ರೆ ಮಕ್ಕಳನ್ನು ಹೇಳ್ತೇವೆ ನಾವು, ತಂದೆ ತಾಯಿ ಮಕ್ಕಳು. ಇದು ಬಾವಿ, ಈ ರೆಸ್ಟೋರೆಂಟ್ ನೋಡಿ, ಇದೆಲ್ಲ ಇದು ನಾವು ನಂಬುವಂಥ ಇದು ಐಗುಳಿ ಮತ್ತು ಭೂತರಾಜ ಗಣ ಅಂದೇಳಿ ಇದೆಲ್ಲ ನಾವು ಭಕ್ತಿಯಿಂದ ಪೂಜೆ ಮಾಡುವಂಥದ್ದು. ಇದೊಂದು ಮರ, ಇದು ಒಳ್ಳೆ ಮರ. ಇದಕ್ಕೆ ಅಂತ ಹೇಳ್ತೇವೆ ನಾವು ಅಂತ ಹೇಳಿದರೆ ಹಾವಿನ ಕಾಯಿ ಅಂತ ಹೇಳ್ತೇವೆ ನಾವು, ಕರೆಯುವಾಗ ಹಾವಿನ ಕಾಯಿ ಅಂತ. ಅದಕ್ಕೆ ಬೇರೆ ಹೆಸರು ಇರ್ಬೋದು, ಕನ್ನಡದಲ್ಲಿ ಬೇರೆ ಶಬ್ದ ಇರ್ಬೋದು, ಅದರೊಟ್ಟೇ ಇದು ಒಳ್ಳೆ ಮರ, ಇದು ಹಾವಿನ ಮರ ಅಂತ ಹೇಳ್ತೀವಿ. ಮತ್ತು ಹೊಸವಂತನ ಮರ, ಹಾಗೆ ಕಲ್ಪವೃಕ್ಷ, ಕಾಮಧೇನು, ಪಾರಿಜಾತ ಎಂಬುದು ಇತಿಹಾಸದಲ್ಲಿ ಒಳ್ಳೊಳ್ಳೆಯ ಗಿಡಗಳು. ಅದೇ ರೀತಿಯಲ್ಲಿ ಅದನ್ನ ಮಾತಾಡಿಬಿಟ್ಟಿದ್ದೇನೆ. ಕಬಾಬನ್ನು ತಿನ್ನುವಾಗ 4 ಪೀಸ್ ಯಾಕೆ ಕೊಡ್ತಾರೆ ಅಂತ ಹೇಳಿದ್ರೆ, ಅವರು ದಿನ ಎಣ್ಣೆ ಚೇಂಜ್ ಮಾಡ್ತಾರೆ, ಫ್ರೆಶ್ ಆಗಿ ಕೋಳಿಯನ್ನು ತರ್ತಾರೆ, ಆವಾಗ ಅವರಿಗೆ ಪೂರೈಸಬೇಕಲ್ಲ. ಆ ರೀತಿಯಲ್ಲಿ ಅದನ್ನು ನಾವು ಗಮನದಲ್ಲಿ ತಗೊಳ್ಬೇಕು. ಇವರು ಯಾಕೆ ಕಡಿಮೆ ಕೊಡ್ತೀವಿ, ರೇಟ್ ಜಾಸ್ತಿ ಮಾಡಿ ಪೀಸನ್ನು ಯಾಕೆ ಕಡಿಮೆ ಕೊಡ್ತಾರೆ ಅಂತೇಳಿ. ಅವರಂದರೆ ಪ್ಯೂರ್, ಇವತ್ತಿನ ಎಣ್ಣೆ ನಾಳೆ ಹಾಕೋದಿಲ್ಲ, ನಾಳಿನ ಎಣ್ಣೆ ನಾಡ್ದು ಹಾಕೋದಿಲ್ಲ, ಇದೇ ರೀತಿಯಲ್ಲಿ ಚೇಂಜ್ ಮಾಡ್ತಾ ಇರ್ತಾರೆ. ಅದಕ್ಕಾಗಿ ಅವ್ರಿಗೆ ಪೂರೈಸಬೇಕಲ್ಲ, ಆ ರೀತಿಯಲ್ಲಿ ಅವರು 4 ಪೀಸ್ ಕೊಡ್ತಾರೆ. ಹಾಗೇ ನಾವು ಎಣ್ತದೆ ಅಂತಂದ್ರೆ ಇವ್ರು ಏನು 4 ಪೀಸ್ ಕೊಟ್ಟಿರೋ ಅವ್ರಿಗೆ ಬೈಯುವಂಥದ್ದು, ಇವರು 8 ಪೀಸ್ ಕೊಡ್ತಾರಲ್ಲ ಹೆಂಗೆ ಕೊಡ್ತಾರೆ ಇವರು ಅಂತ ಹೇಳುವಂಥ, ಅದನ್ನೆಲ್ಲ ಅದನ್ನೆಲ್ಲ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ, ತಿಳ್ಕೊಂಡು ಮಾತ್ರ ಗೊತ್ತಾಗೋದು. ಇವ್ರು 4 ಪೀಸ್ ಯಾಕೆ ಕೊಡ್ತಾರೆ, ಇವರು ಪ್ರತಿದಿನ ಈಗ ತಿಂಗಳು ಕಟ್ಟಲಿ ಎಣ್ಣೆ ಚೇಂಜ್ ಮಾಡೋದಿಲ್ಲ, ಅದೇ ಎಣ್ಣೆ ಹಂಗೆ ತಿಂಡಿ ಮಾಡ್ತಾರೆ, ಮಕ್ಕಳ ತಗೊಂಡು ಕೊಡುತ್ತೆ. ಮರುದಿನ ಏಲ್ಲ ಅಥವಾ ಆರೋಗ್ಯ ಸರಿ ಇಲ್ಲ, ಹೊಟ್ಟೆ ಹಾಳಾಯಿತು ಅದನ್ನು ಹೇಳೋದು. ಅದು ನಿಜವಾಗಿ ಮಾಡುವಂಥದ್ದು ನಾವು, ಹಣವನ್ನು ಲೆಕ್ಕ ಹಾಕಬಾರ್ದು ಅಂತ ಹೇಳುವಂಥದ್ದು. ಹಣವನ್ನು ಲೆಕ್ಕ ಹಾಕಿದರೆ ಆಗುವ ಪರಿಸ್ಥಿತಿ ಇದೆ. ಯಾವತ್ತು ಹಣವನ್ನು ನಾವು ನಂಬಬಾರದು, ಮನುಷ್ಯರನ್ನು ನಂಬಬೇಕು. ಮತ್ತು ತಿನ್ನುವಂಥ ಸೊತ್ತನ್ನು ಯಾವ ತಿಂದರೂ ಒಳ್ಳೆಯದಾಗ್ತದೆ ಅಂದರೆ, ಇವಾಗಲೂ ನಮ್ಮ ಹಳ್ಳಿಯವರು ಹೆಲ್ತಿನ ಹಣ್ಣು, ಮಾವಿನ ಹಣ್ಣು, ಬಾಯಿ ಹಣ್ಣು ಇದೆಲ್ಲ ತಿನ್ನೋದಿಲ್ಲ. ಆದರೆ ನಮ್ಮ ಊರಲ್ಲೇ ಹುಟ್ಟಿ, ನಮ್ಮ ಊರಲ್ಲೇ ಬೆಳೆದು, ಬೆಂಗಳೂರಿಗೋ ಅಮೇರಿಕಕ್ಕೋ ದುಬೈಗೋ ಹೋಗಿ ಬಂದು ಅದನ್ನು ಇಷ್ಟಪಡ್ತಾರೆ. ಯಾಕೆಂದರೆ ಅಲ್ಲಿ ಸಿಕ್ಕುವುದಿಲ್ಲ ಅವರಿಗೆ. ಮೊನ್ನೆ ಬ್ರಹ್ಮೋತ್ಸವದಲ್ಲಿ ನೋಡ್ತೇನೆ, ಸಾಧಾರಣ ಒಂದು ಲೋಡು ಹೆಲ್ತ್ನಣ್ಣು ಮಾರ್ತಿದ್ದಾರೆ. ನಮ್ಮ ಮನೆಯಲ್ಲೆಲ್ಲ ಕೊಳತು ಬೀಳ್ತೈತಿ, ಒಂದು ದೊಳೆಗೆ 20 ರೂಪಾಯಿ ಅಂತೆ. ಅದರ ವ್ಯಾಲ್ಯೂಷನನ್ನು ನಾವು ಕಟ್ಟುವಾಗ ನೋಡಿ ಇದಕ್ಕೆ ಇಷ್ಟು ಬೆಲೆ ಉಂಟಂದರೆ, ಏನು ದೊಡ್ಡ ಹೊರದವರೆಲ್ಲ ಬರ್ತಾರಲ್ಲ ಅವರೆಲ್ಲ, ಅಂದರೆ ಊರಲ್ಲೇ ಹುಟ್ಟಿದವರು, ಬೇರೆ ಊರಿನವರಲ್ಲ, ಇದೇ ಊರಿನವರು. ಹಾಗಾಗಿ ಅದರ ಅನುಭವ ಇರ್ತದೆ, ಅವರಿಗೆ ತಿನ್ನುವ ಆಸೆ ಇರ್ತದೆ. ಅದೇ ರೀತಿಯಲ್ಲಿ ನಿಮಗೆಲ್ಲ ಗೊತ್ತುಂಟು, ಅದು ನಾನು ದೊಡ್ಡ ಸಂಭವಿತಗಾರ ಅಂತ ಹೇಳುವಂಥ ಮಾತಲ್ಲ. ನೋಡಿ, ಇದು ನಮ್ಮ ಪ್ರವೀಣ್ ಜೆಟ್ಟಿ ಮಾಡಿದಂಥ ರೋಡ್. ನಾನು ಆಲಾಡಿ ಜೀನಾಚೆಟ್ ಹತ್ರ ನಮ್ಮ ಹೆಗ್ಗುಂಜಿ ಗ್ರಾಮದವರ ಎಲ್ಲರಲ್ಲಿ ಕಾಲನ್ನು ಬಿದ್ದು ಬಸ್ಸನ್ನು ಮಾಡಿಕೊಂಡು ಹೋಗಿ ಈ ರೋಡನ್ನು ಮಂದರ್ತೀರ್ಥ ದುರ್ಗಾಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗುವಂಥ ದಾರಿ. ಇದನ್ನು ಹಾಳು ಮಾಡಿದವರು ಪಂಚಾಯತ್ ಮೆಂಬರ್ ಆದಂಥ ಪ್ರವೀಣ್ ಜೆಟ್ರು. ಇದು ಕಂಟ್ರಾಕ್ಟ್ದಾರ್. ನೋಡಿ, ಎಲ್ಲ ಕಾಣಿ ಅದನ್ನೆಲ್ಲ ಕಂಡವರು ಒಂದು ಸ್ವಲ್ಪ ಅವರಿಗೆಲ್ಲ ಹೇಳಿ ಓಟ್ ಹಾಕೋದು ಜಾಗ್ರತೆ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ಒಳ್ಳೊಳ್ಳೆ ವ್ಯಕ್ತಿಗಳಿಗೆ ಓಟ್ ಹಾಕಿ, ರೋಡ್ ಮಾಡುವವರಿಗೆ, ಮನೆ ಕಟ್ಟುವವರಿಗೆ, ಬಾವಿ ತೋಡುವವರಿಗೆ, ಅಥವಾ ಕರೆಂಟ್ ಇಲ್ಲದವರಿಗೆ, ಕತ್ತಿಗಳಿಲ್ಲದವರಿಗೆ ಯಾರು ಸಹಾಯ ಮಾಡ್ತಾರೋ, ಜೀನಾಚೆಟ್ ಕಣಗೆ ಯಾರು ಉಪಕಾರ ಮಾಡ್ತಾರೋ ಅವರಿಗೆ ಓಟ್ ಹಾಕಿ ಅಂತ ಹೇಳುವಂಥ. ಹಣ ಮಾಡೋರಿಗೆ ಓಟ್ ಹಾಕಬೇಡಿ. ಎಲ್ಲರ ಹೆಸರು ಹೇಳ್ತೇನೆ, ಬೇಕಾದ್ರೆ ಎಲ್ಲ ಪಂಚಾಯತಿಯವ್ರ ಹೆಸರು ಹೇಳ್ತೇನೆ. ಇದು ನೋಡಿ ನಮ್ಮ ಪ್ರಾಣಿ ಅಂತ ಹೇಳಿದರೆ ಅದಕ್ಕೆ ನಾವು ಮೇವು ಹಾಕ್ತೇವೆ. ದಿನ ಬೆಳಿಗ್ಗೆ ಎದ್ದ ಕೂಡಲೇ ಅದಕ್ಕಾದಂಥ ಒಂದು 25-30 ಇದಕ್ಕೆ ನವಿಲು ಅಂತ ಕರಿತೇವೆ ನಾವು. ಇದು ನಮ್ಮ ಮನೆ ಎದುರು ಬಂದು ಆಹಾರವನ್ನು ತಿಂದುಕೊಂಡು ಹೋಗ್ತಾ ಉಂಟು ನೋಡಿ. ಹಾಗೆ ನಾನು ಎಲ್ಲ ಹೇಳುವಂಥದ್ದು ಇದೆಲ್ಲ ತಿಳ್ಕೊಳ್ಬೇಕು. ಪ್ರಾಣಿಗಳಿಗೆ ಏನಾದರೂ ಆಹಾರ ಹಾಕಬೇಕು,
ಅವರು ನಮ್ಮ ಮೇಲೆ ಆಸೆ ಮಾಡ್ತಾರೆ. ಪ್ರತಿ ಒಂದು ವ್ಯಕ್ತಿಗಳು ಇದನ್ನು ಮಾಡುವಂಥದ್ದು, ಇದನ್ನು ರೋಡೆಲ್ಲ ಹಾಳು ಮಾಡುವಂಥದ್ದು. ಇದು ಕಂಟಡ್ತಾರೆ. ನಾವು ಓಟ್ ಹಾಕ್ತೇವಲ್ಲ, ಓಟ್ ಹಾಕೋರು ಇನ್ನೂ ದಯವಿಟ್ಟು ಜಾಗ್ರತೆ ಮಾಡ್ಕೊಳ್ಳಿ. ನಿಮಗೇನಾದರೂ ಉಪಕಾರ ಮಾಡೋದಿದ್ದರೆ ಅವ್ರಿಗೆ ಹಾಕಿ. ನಾನು ಓಟ್ ಹಾಕ್ಬಾರ್ದು ಅಂತ ಹೇಳೋದಿಲ್ಲ, ಅದು ನಮ್ಮ ಹಕ್ಕು ಅಂತ ಹೇಳುತ್ತಾ, ಈಗ ನಾನು 2 ರೋಡನ್ನು ಬಿಟ್ಟಿದ್ದೇನೆ. ಯಾವುದು ಅದು ಎರಡೂ ಮಾಡಿದವರು ನಮ್ಮ ದೇವರಾದಂಥ ಮನುಷ್ಯರು ಅಂತ ಹೇಳ್ಬೇಕು ಅವ್ರನ್ನ. ಯಾಕಂತ ಹೇಳಿದ್ರೆ ಬೇಡ ನಮ್ಮನ್ನು ಹೇಳಬಾರ್ದು. ಪ್ರವೀಣ್ ಶೆಟ್ಟಿ ಚೌಡಮನೆ ಅವರು 2 ಕಾಂಟ್ರಾಕ್ಟ್ ಅವರೇ ಮಾಡಿದಂಥ ಕಾಮಗಾರಿಕೆಯನ್ನು ನೋಡಿದರೆ ನಾನು 2 ಯೂಟ್ಯೂಬಲ್ಲೂ ಆಗಿದ್ದೇನೆ. ಅದನ್ನೆಲ್ಲ ನೀವು ಕ್ರಮ ಬಿಟ್ಟು ಕಾಣಬೇಕು. ನೆಕ್ಸ್ಟ್ ಬರುವಂಥ ಓಟಲ್ಲಿ ನೀವು ಆಯ್ಕೆ ಮಾಡಬೇಕು ಯಾರಿಗೆ ಹಾಕ್ಬೇಕಂತೇಳಿ. ಯಾಕಂದರೆ ಒಳ್ಳೊಳ್ಳೆ ಕೆಲಸ ಮಾಡೋರಿಗೆ ಹಾಕೋದು ಒಳ್ಳೆಯದ, ಈ ಕಾಂಟ್ರಾಕ್ಟ್ ಮಾಡಿ ದುಡ್ಡು ಮಾಡುವವರಿಗೆ ಹಾಕೋದು ಒಳ್ಳೆಯದ ಅಂತೇಳಿ. ಯಾಕಂದರೆ ಅವರು ಹಾಕ್ಬಾರ್ದು ಅಂತ ನಾನು ಹೇಳೋದಿಲ್ಲ, ಅವರು ಒಳ್ಳೊಳ್ಳೆ ಕೆಲಸ ಮಾಡಿದ್ದನ್ನು ನಾನು ಹೇಳ್ತಿದ್ದೀನಲ್ಲ. ಅದರ ಪರವಾಗಿ ನಿಮಗೆಲ್ಲರಿಗೂ ಹೊಂದಿಸುತ್ತಾ ತಾಯಿ ನಮ್ಮ ತಾಯಿ ಶ್ರೀ ದುರ್ಗಾ ಪರಮೇಶ್ವರಿ ಹೋಗುವಂಥ ದಾರಿ ಇದು ಸರಿಪಡಿಸಬೇಕು ಅಂತ ಹೇಳಿ ನಿನ್ನೆ ಕಿರಣ್ ಕೊಡ್ಗೆಯವ್ರ ಹತ್ರ ಮನವಿ ಮಾಡಿಕೊಂಡಿದ್ದೇನೆ. ಇದಕ್ಕೆ ನಮ್ಮ MLA ಹತ್ರ ಅವರ ಫಂಡನ್ನು ಬರ್ತದೆ, ಫಂಡ್ ಅಂತೇಳಿ. ಇದಕ್ಕೆ ಶೋಭಾ ಕರಂದ್ಲಾಜೆ ಅವರು 5 ಲಕ್ಷ ಈ ಫಂಡನ್ನು ಕೊಟ್ಟಿದ್ದಾರೆ ಈ ರೋಡಿಗೆ. ಅದನ್ನು ಕೇವಲ 1 ಲಕ್ಷ ರೂಪಾಯಿಯೂ ಹಾಕಲಿಲ್ಲ. ಅದನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಅದೇ ರೀತಿಯಲ್ಲಿ ಕಿರಣ್ ಕೊಡ್ಗೆಯವರಿಗೆ ಧನ್ಯವಾದವನ್ನು ಹೇಳ್ತೇನೆ. ಇದಕ್ಕೆ ದಯವಿಟ್ಟು ಇದು ನಮ್ಮ ಮನೆಗೆ ಹೋಗುವಂಥದ್ದು ಮತ್ತು ನಮ್ಮ ಇಡೀ ಹೆಗ್ಗುಂಜಿ ಗ್ರಾಮಕ್ಕೆ ಹೋಗುವಂಥದ್ದು, ಈ ಪುಣ್ಯ ಸ್ಥಳವಾದಂಥ ಶ್ರೀ ಮಂದರ್ತಿ ಕ್ಷೇತ್ರಕ್ಕೆ ಹೋಗುವಂಥ ದಾರಿ. ಇಲ್ಲಿ ಬೆಳಿಗ್ಗೆ ನೀವೇ ಬಂದು ನಿಂತು ನೋಡಬೇಕು. ಯಾಕಂತ ಹೇಳಿದ್ರೆ ಒಬ್ಬ ಹೇಳ್ತಾನಂತ ನೋಡುವಂಥದ್ದಲ್ಲ. ಬೆಳಿಗ್ಗೆ ಬಂದು ನಿಂತು ಈ ರೋಡಲ್ಲಿ ಎಷ್ಟು ಜನ ಹೋಗ್ತಾರೆ ಅಂಥೇಳಿ ನೀವು MLA ಆದಂಥ ಅವರು ಅವರಿಗೆ ನಾವು ಏನಂತ ಕರಿತೇವೆ ಅಂದರೆ ಜನರ ಕಷ್ಟಕ್ಕಾಗಿ ಬರುವವರಂತೇಳಿ ನಾವು ಕರೆಯುವಂಥದ್ದು. ಅದೇ ರೀತಿಯಲ್ಲಿ ನಾವು ಕಿರಣ್ ಕೊಡ್ಗೆಯವರಿಗೆ ದಯವಿಟ್ಟು ಅಂಬೇಡ್ಕರ್ ಪರವಾಗಿ ಹಾಗೂ ನಮ್ಮ ಸಂವಿಧಾನ ಪರವಾಗಿ ಹಾಗೂ ಜನರ ಪರವಾಗಿ ನಮ್ಮ ಹೆಗ್ಗುಂಜಿ ಪರವಾಗಿ ಹಾಗೆ ಶ್ರೀ ದುರ್ಗಾಪರಮೇಶ್ವರಿ ಮಂದಿರವರ ಪರವಾಗಿ ನಾನು ಅವರಲ್ಲಿ ದಯವಿಟ್ಟು ಕೈ ಮುಗಿದು ಬೇಡಿಕೊಳ್ತೇನೆ. ಇದನ್ನು ರೋಡನ್ನು ಸರಿಪಡಿಸಿ ಅಂತ ಹೇಳುತ್ತಾ ಜೈ ಹಿಂದ್, ಜೈ ಕರ್ನಾಟಕ, ಒಂದೇ ಮಾತರಂ.